ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ ಲಕ್ಷ್ಮೀ ಪೂಜೆ ಅಲ್ವಾ, ಹಾಗಾಗಿ ನನ್ನ ಅಮ್ಮ ಇಲ್ಲಿ ದೇವ್ರ ಪೂಜೆಯನ್ನು ಮಾಡ್ತಾ ಇದ್ದಾಳೆ. ಪ್ರತಿನಿತ್ಯ ಕೂಡ ಅವಳೇ ಬೆಳಿಗ್ಗೆ ಪೂಜೆಯನ್ನು ಮಾಡ್ತಾಳೆ, ಹಾಗೆ ಇವತ್ತು ಕೂಡ ಅವಳೇ ಮಾಡ್ತಾ ಇದ್ದಾಳೆ. ಸ್ವಲ್ಪ ಹೂವನ್ನೆಲ್ಲ ತಗೊಂಡು ಬಂದಿದ್ವಿ ಮಾರ್ಕೆಟ್ನಿಂದ, ಹಾಗೆ ಇವಾಗ ಹೂವಿನಿಂದ ಅಲಂಕಾರ ಮಾಡ್ತಾ ಇದ್ದಾಳೆ. ನಮ್ಮನೇಲಿ ನಾವು ದೇವ್ರ ಫೋಟೋನ ಮೇಲೆ ಮತ್ತು ಕೆಳಗಡೆ ಎರಡು ಸ್ಟೆಪ್ಪಲ್ಲಿ ಇಟ್ಕೊಂಡಿದ್ವಿ, ಯಾಕೆಂದರೆ ನಮ್ಮನೇಲಿ ದೇವ್ರ ಫೋಟೋ ಸ್ವಲ್ಪ ಜಾಸ್ತಿನೇ ಇದೆ. ಹೂ ಹಾಕಿದ ನಂತರ ಇಲ್ಲಿ ಅರಿಶಿನ ಕುಂಕುಮವನ್ನು ಹಾಕ್ತಾ ಇದ್ದಾಳೆ. ಹಾಗೆ ತುಳಸಿ ಕಟ್ಟೆಗೂ ಕೂಡ ಹೂವನ್ನು ಹಾಕಿ ಪೂಜೆಯನ್ನು ಮಾಡ್ತಾ ಇದ್ದಾಳೆ. ನಮ್ಮನೇಲಿ ರೆಡ್ ಕಲರ್ ದಾಸವಾಳ ಹೂವು ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಎಲ್ಲವನ್ನು ಕೂಡ ಇಲ್ಲಿ ಹಾಕಿದ್ದಾಳೆ. ಇವಾಗ ಪೂಜೆ ಎಲ್ಲ ಮಾಡಿದ್ದಾಗಿದೆ. ನಮ್ಮನೇಲಿ ಕೆಲವೊಂದು ಹೊಸ ಪಾತ್ರೆಗಳನ್ನು ಕೂಡ ತಗೊಂಡು ಬಂದಿದ್ದು ನನ್ನ ಅಮ್ಮ ದೇವರ ಕೋಣೆಯಲ್ಲಿ ಯೂಸ್ ಮಾಡಲಿಕ್ಕೆ. ಅದನ್ನು ಇವತ್ತು ಫಸ್ಟ್ ಟೈಮ್ ಯೂಸ್ ಮಾಡಿದ್ದೀವಿ ಇಲ್ಲಿ. ನಮ್ಮನೇಲಿ ಎಲ್ಲ ಮಕ್ಕಳು ಒಟ್ಟಾಗಿ ಇರೋದ್ರಿಂದ ಈ ವರ್ಷ ದೀಪಾವಳಿ ಹಬ್ಬನ ತುಂಬ ಎಂಜಾಯ್ ಮಾಡಿದರು. ಅದಾದ ನಂತರ ನನ್ನ ಅಪ್ಪ ಇಲ್ಲಿ ಗಾಡಿ ಪೂಜೆಯನ್ನು ಕೂಡ ಮಾಡಿದ್ದಾಗಿದೆ. ಸ್ವಲ್ಪ ಹೂವನ್ನು ಹಾಕಿ ಆರತಿಯನ್ನು ಕೂಡ ಎತ್ತಿದ್ದಾರೆ. ನನ್ನ ಹಸ್ಬೆಂಡ್ ಕೂಡ ಇವಾಗ ಟೀಯನ್ನು ಮುಗಿಸ್ಕೊಂಡು ಮನೆಯಿಂದ ಹೊರಡ್ತಾ ಇದ್ದಾರೆ. ಇಲ್ಲಿ ಇವಾಗ ಗಾಡಿ ಅಡಿಗಡೆ ಒಂದು ನಿಂಬೆಹಣ್ಣನ್ನು ಇಟ್ಟು ಇವಾಗ ಗಾಡಿಯನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವಾಗ ಸಂಜೆ ಗಂಟೆ 7 ಆಗ್ತಾ ಬಂದಿದೆ. ನಾವಿಲ್ಲಿ ಅಂಗಡಿ ಪೂಜೆಗೆ ಬಂದಿದ್ವಿ. ಶ್ರೀದುರ್ಗ ಎಲೆಕ್ಟ್ರಿಕಲ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಸೇಲ್ಸ್ ಮತ್ತು ಸರ್ವಿಸ್ ಕೂಡ ಇದೆ ಇಲ್ಲಿ. ಇದು ನಮ್ಮ ಚಿಕ್ಕ ಎಲೆಕ್ಟ್ರಿಕಲ್ ಶಾಪ್. ಹಾಗೆ ನಾವಿಲ್ಲಿ ಎಲ್ಲ ಡೆಕೋರೇಷನನ್ನು ಕೂಡ ಮಾಡಿದ್ವಿ, ಹಾಗೆ ಹಣತೆ ಕೂಡ ಹಚ್ಚಿದ್ವಿ. ಹಾಗೆ ನಮ್ಮ ಯಜಮಾನರು ಚಿಕ್ಕದಾಗಿ ಲೈಟಿಂಗ್ಸನ್ನು ಕೂಡ ಮಾಡಿದರು. ಈ ಶಾಪ್ ನಮ್ಮ ಸ್ವಂತದ್ದಲ್ಲ, ಬಾಡಿಗೆದು. ಈ ಶಾಪ್ ಉಪ್ಪುಂದದಲ್ಲಿದೆ, ಶಾಲೆ ಬಾಗಿಲಿನ ಹತ್ತಿರ, ದುರ್ಗಾ ಕಾಂಪ್ಲೆಕ್ಸ್ ಎದುರುಗಡೆನೇ ಇದೆ ಇದು. ಇಲ್ಲಿ ವೈರಿಂಗ್ ಐಟಮ್ ಎಲ್ಲ ಸಿಗುತ್ತೆ, ಮತ್ತು ಇಲ್ಲಿ ಎಲೆಕ್ಟ್ರಿಕಲ್ ಐಟಮ್ಸನ್ನು ರಿಪೇರಿ ಕೂಡ ಮಾಡಿಕೊಡ್ತಾರೆ. ಅಂದರೆ ಗ್ರೈಂಡರ್ ಆಗಿರ್ಬೋದು, ಮಿಕ್ಸಿ ಆಗಿರ್ಬೋದು, ಹಾಗೆ ಫ್ಯಾನ್ ಇವೆಲ್ಲವನ್ನು ಕೂಡ ರಿಪೇರಿ ಮಾಡಿಕೊಡ್ತಾರೆ.
ಇಲ್ಲಿ ದೇವರಿಗೆ ಹೂವನ್ನು ಹಾಕಿ ಅಲಂಕಾರ ಕೂಡ ಮಾಡಿದ್ದಾಗಿದೆ. ಪುರೋಹಿತರಿಗೆ ಹೇಳಿದ್ವಿ ಪೂಜೆಯನ್ನು ಮಾಡಲಿಕ್ಕೆ, ಅವರು ಬರೋದನ್ನು ನಾವಿಲ್ಲಿ ವೆಯ್ಟ್ ಮಾಡ್ತಾ ಕುಳಿತುಕೊಂಡಿದ್ವಿ. ಮತ್ತು ಇಲ್ಲಿ ದೇವರ ಪೂಜೆಗೆ ಬೇಕಾಗಿರುವಂಥ ಹಣ್ಣಾಗಿರ್ಬೋದು, ದೇವರ ಸಾಮಗ್ರಿ ಎಲ್ಲವನ್ನು ಕೂಡ ರೆಡಿ ಮಾಡಿಟ್ಕೊಂಡಿದ್ವಿ. ಹಾಗೆ ಬಂದವರಿಗೆ ಹಂಚೋದಕ್ಕೆ ಸ್ವೀಟ್ ಕೂಡ ರೆಡಿಯಾಗಿತ್ತು. ಇಲ್ಲಿ ನಾನಿವತ್ತು ಫಸ್ಟ್ ಟೈಮ್ ನಿಮಗೆ ನಮ್ಮ ಎಲೆಕ್ಟ್ರಿಕಲ್ ಶಾಪನ್ನು ತೋರಿಸ್ತಾ ಇದ್ದೀನಿ. ಒಂದು ಸರಿ ಹೋಗಿ ನೋಡ್ಕೊಂಡು ಬನ್ನಿ. ನಮ್ಮ ಅಕ್ಕಪಕ್ಕದ ಅಂಗಡಿಗಳಲ್ಲೂ ಕೂಡ ಇವತ್ತು ಪೂಜೆ ಇತ್ತು. ಹಾಗಾಗಿ ಎಲ್ಲರೂ ಕೂಡ ಲೈಟಿಂಗ್ಸನ್ನು ಮಾಡಿದರು. ತುಂಬ ಚೆನ್ನಾಗಿ ಕಾಣ್ತಾ ಇದೆ ರೋಡಲ್ಲಿ ನೋಡೋದಕ್ಕೆ ಮಾತ್ರ. ನೀವಿಲ್ಲಿ ನೋಡ್ತಾ ಇರ್ಬೋದು. ನಮ್ಮನೆಯಿಂದ ನಾವೆಲ್ಲರೂ ಕೂಡ ಹೋಗಿದ್ವಿ. ನನ್ನ ಅಪ್ಪ ಇದ್ದಾರೆ, ಹಾಗೆ ನನ್ನ ಅಮ್ಮ, ಆ ಕಡೆ ಇರೋದು ನನ್ನ ಅತ್ತೆ, ಹಾಗೆ ಇಲ್ಲಿ ನಮ್ಮನೆ ಮಕ್ಕಳೆಲ್ಲರೂ ಕೂಡ ಬಂದಿದ್ದರು. ನನ್ನ ಮಾವ ಹಾಗೆ ಮೈದ್ನ ಎಲ್ಲರೂ ಕೂಡ ಬಂದಿದ್ದರು ಅಂಗಡಿ ಪೂಜೆಗೆ. ಇವಾಗ ಪುರೋಹಿತರು ಕೂಡ ಬಂದಿದ್ದಾಗಿದೆ. ಇವಾಗ ಟೈಮ್ 8 ಗಂಟೆ ಆಗ್ತಾ ಬಂದಿದೆ. ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾವು ಪ್ರತಿ ವರ್ಷವೂ ಕೂಡ ಪುರೋಹಿತರಿಗೆ ಹೇಳ್ತೀವಿ ಪೂಜೆ ಮಾಡಲಿಕ್ಕೆ. ಹಾಗಾಗಿ ಈ ವರ್ಷವೂ ಕೂಡ ಅವರಿಗೆ ಹೇಳಿದ್ವಿ. ನಮ್ಮನೆ ಮಕ್ಕಳು ಮಾತ್ರ ಎಲ್ಲರೂ ಒಳಗಡೆ ಇದ್ದರು ಪೂಜೆಯನ್ನು ನೋಡ್ತಾ. ನೀವಿಲ್ಲಿ ನನ್ನ ಮಗನನ್ನು ನೋಡ್ತಾ ಇರ್ಬೋದು. ಚೇರ್ ಮೇಲೆ ನಿಂತು ಕೈ ಮುಗಿದುಕೊಂಡು ನಿಂತ್ಕೊಂಡಿದ್ದಾನೆ. ಇವನಿಗೆ ಇವತ್ತು ಶರ್ಟ್, ಪಂಚೆ ಮತ್ತು ಶಲ್ಯವನ್ನು ಕೂಡ ಹಾಕಿದ್ದೀನಿ. ಇದು ಇವನ ಸೆಕೆಂಡ್ ಬರ್ತ್ಡೇಗೆ ತಗೊಂಡು ಬಂದಿದ್ದು. ಅವನಿಗೆ ಈ ಪಂಚೆ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನಿವತ್ತು ಇದನ್ನೇ ಹಾಕಿದ್ದೀನಿ. ಬೆಳಿಗ್ಗೆ ಹೇಗೋ ಹೊಸ ಬಟ್ಟೆಯನ್ನು ಹಾಕಿದ್ದಾಗಿದೆ. ಹಾಗಾಗಿ ನಾನಿಲ್ಲಿ ಸಂಜೆ ಅವನಿಗೆ ಇದನ್ನೇ ಹಾಕಿದ್ದೀನಿ. ಇವಾಗ ಮಂಗಳಾರತಿ ಕೂಡ ಮುಗಿದಿದೆ. ದೇವರ ಪೂಜೆ ಆದ ನಂತರ ಇಲ್ಲಿ ಗಾಡಿ ಪೂಜೆಯನ್ನು ಕೂಡ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಗಾಡಿ ಪೂಜೆ ಕೂಡ ಆಗ್ತಾ ಇದೆ. ತುಂಬ ಜನರು ಕೂಡ ಬಂದಿದ್ದರು ಅಂಗಡಿ ಪೂಜೆಗೆ ಇವತ್ತು.
ಗಾಡಿ ಪೂಜೆ ಆದ ನಂತರ ಇಲ್ಲಿ ಸ್ವೀಟನ್ನು ಕೂಡ ಎಲ್ರಿಗೂ ಹಂಚುತ್ತಾ ಇದ್ದಾರೆ. ಅಂಗಡಿ ಪೂಜೆನ ಮುಗಿಸ್ಕೊಂಡು ನಾವು ಮನೆಗೆ ಬರೋ ಹೊತ್ತಿಗೆ 9 ಗಂಟೆ ಆಗಿತ್ತು. ನೀವಿಲ್ಲಿ ನೋಡ್ತಾ ಇರ್ಬೋದು. ಮನೆಗೆ ಬಂದ ನಂತರ ನನ್ನ ಮಗ ಇಲ್ಲಿ ನಕ್ಷತ್ರ ಕಡ್ಡಿಯನ್ನು ಹಚ್ಚುತ್ತಾ ಇದ್ದಾನೆ. ಇವನಿಗೆ ಸ್ವಲ್ಪ ಭಯ ಜಾಸ್ತಿ, ಚಿಕ್ಕವನಲ್ವ. ಅವ್ರ ಅಪ್ಪ ಹೇಳಿದರು ಅಂಥೇಳಿ ಇವಾಗ ಹಚ್ಚುತ್ತಾ ಇದ್ದಾನೆ ಅಷ್ಟೇ, ಇಲ್ಲಾಂದರೆ ಹಚ್ಚುತ್ತಾ ಇರಲಿಲ್ಲ ಅವನು. ನೀವಿಲ್ಲಿ ನೋಡ್ತಾ ಇರ್ಬೋದು, ಅವನಿಗೆ ಹಚ್ಚಲಿಕ್ಕೆ ಆಗಲಿಲ್ಲ, ಹಾಗಾಗಿ ಇವರೇ ಹಚ್ತಾ ಇದ್ದಾರೆ ಇಲ್ಲಿ. ಇದನ್ನು ಹಚ್ಚಿ ಅವನ ಕೈಗೆ ಕೊಟ್ಟ ನಂತರ ಸ್ವಲ್ಪ ಹೊತ್ತು ಹಿಡ್ಕೊಂಡು ಅಷ್ಟೇ. ಅಪ್ಪ ಇದ್ರಲ್ಲ ಹೇಗೋ ಧೈರ್ಯಕ್ಕೆ ಅಂತೇಳಿ, ಇಲ್ಲಾಂದರೆ ಹಿಡ್ಕೊಳ್ತಾನೆ ಇರಲಿಲ್ಲ ಅವನು. ಫ್ರೆಂಡ್ಸ್, ಈ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದ ಜೊತೆಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.